ದ್ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ಲನ್ನು ಮಂಡಿಸುವಂಥದ್ದು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದರೆ ಅದು ಕಾನೂನಾಗೋದು. ಯಾವುದೇ ಕಾನೂನು ಆಗಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದು. ಆ ಬಿಲ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈ ಯಾವುದು ವಾಕ್ ಸ್ವಾತಂತ್ರ್ಯ, ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ. ಆಗಲೇ ಹೌದು ಎನ್ನುವರು ಹೌದು ಎನ್ನಿ ಅಂತ ಹೇಳ್ಬಿಟ್ಟು ಯಾಕೆ ಭಯ ಇವರಿಗೆ? ಚರ್ಚೆ ಆದರೆ ಇದರಲ್ಲಿರೋ ಉಳುಕುಗಳೇನಿದೆ, ಇದು ಜನರಿಗೆ ಯಾವ ರೀತಿ ದ್ರೋಹ ಬಗೆತಾ ಇದ್ದಾರೆ ಗೊತ್ತಾಗ್ತೈತೆ ಅಂತ ಹೇಳಿ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. ಬಿಲ್ಲನ್ನು ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಇದು ಸ್ಪೀಕರ್ ಅವರ ನಡೆಯೂ ಕೂಡ ನಮಗೆಲ್ಲ ಬೇಸರ ತಂದಿದೆ. ಮಾಡಬಾರ್ದಾಗಿತ್ತು. ಸಣ್ಣ ಪುಟ್ಟ ಗಲಾಟೆ ಆಗೋದು ವಿಧಾನಸಭೆಯಲ್ಲಿ ಸಾಮಾನ್ಯ. ಅದು ಒಂದು ನಿಮಿಷ ಅದನ್ನು ಕರೆದು ಮಾತಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು. ಬಟ್ ನಮ್ಮಲ್ಲಿ 15 ಜನ ಈ ಬಿಲ್ ಬಗ್ಗೆ ಮಾತಾಡೋದಿದೆ. ಅದಕ್ಕೆ ಬೆಳಕು ಚೆಲ್ಲಿ ಸರ್ಕಾರಕ್ಕೆ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ರು ಪಾರ್ಟಿಯಲ್ಲಿ. ಆದರೆ ಏಕಾಏಕಿ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಈಗ ಗವರ್ನರ್ಗೆ ಹೋಗಿದೆ. ಸೋಮವಾರ ಬೆಳಗ್ಗೆ ನಾನು ಮತ್ತು ರಾಜ್ಯದ ಅಧ್ಯಕ್ಷರು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಇತರ ಮುಖಂಡರುಗಳೆಲ್ಲರೂ ಕೂಡ ಗವರ್ನರನ್ನು ಭೇಟಿ ಮಾಡಿ ಆ ಬಿಲ್ಗೆ ಯಾವುದೇ ಕಾರಣಕ್ಕೂ ಸಹಿ ಆಗಬೇಡಿ, ಇದು ಜನರ ದ್ರೋಹ ಮಾಡುವಂಥ ಬಿಲ್ಲು, ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥದ್ದು, ಮಾಧ್ಯಮವನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದು, ಮಾಧ್ಯಮವನ್ನು ಕತ್ತಿಸ್ಕೊಳ್ಳುವಂಥ ಒಂದು ಪ್ರಯತ್ನ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಅಂತಂದು ಕಾಂಗ್ರೆಸ್ ಅವರು ಮಾಡಿದ್ರು. ಅದೇ ಚಾಳಿ, ಅದೇನು ಹೇಳ್ತಾರೆ, ಅದೇನು ಅಕ್ಕನ ಚಾಳಿ, ಅದೇನು ಮನೆ ಮಂದಿಗೆಲ್ಲ ಅಂತ ಅದಲ್ಲ, ಹಂಗೆ ಅವ್ರ ಚಾಳಿನೇ ಹಂಗೆ. ವಾಕ್ ಸ್ವಾತಂತ್ರ್ಯ ಕಸಿಬೇಕು, ಮಾಧ್ಯಮದ ಮೇಲೆ ಏರಬೇಕು, ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಜೇಂದ್ರ ಅವರು ಎಲ್ಲರೂ ಕೂಡ ನಾವು ಸೋಮವಾರ ಹೋಗ್ತಾ ಇದ್ರಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ನಾನೇ ಮಾತಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಸೋಮವಾರ ಹೋಗಿ ಗವರ್ನರ್ಗೆ ಭಾಳ ಇದರಿಂದ ಆಗುವಂಥ ಅನಾಹುತಗಳನ್ನು ಗವರ್ನರ್ಗೆ ವಿವರಿಸ್ತೀವಿ. ಯಾಕಂದರೆ ಅವರೇ ರಾಜ್ಯದ ಮೊದಲ ಪ್ರಜೆ, ಅವರೇ ಹೆಡ್. ಅದಕ್ಕೆ ಅವ್ರಿಗೆ ನಮ್ಮ ಅಹವಾಲು ಇಲ್ಲಿ ನಾವು ಹೇಳಕ್ಕೆ ಅಹವಾಲೇ ಬಿಡಲಿಲ್ಲ. ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಗವರ್ನರ್ಗೆ ಹೋಗಿ ಆಗಿರುವಂಥ ತಪ್ಪನ್ನು ಸರಿ ಮಾಡಿ ಅಂತೇಳಿ ನಾವು ಗವರ್ನರ್ ಅವರಿಗೆ ವಿನಂತಿಯನ್ನು ಮಾಡ್ತೀವಿ. ಸರ್, ದ್ವೇಷ ಭಾಷಣ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಒಳ ಮೀಸಲಾತಿಯ ಮಸೂದೆ ಏನಿದೆ ಅದನ್ನು ವಾಪಸ್ ಕಳಿಸ್ತಾರೆ ಸ್ಪಷ್ಟೀಕರಣಕ್ಕೋಸ್ಕರ. ಯಾಕಂದ್ರೆ ಈಗಾಗಲೇ ಮಸೂದೆ ಮಂಡನೆಯಾಗಿ ರಾಜ್ಯಪಾಲರು ಒಪ್ಪಿಗೆ ಸಿಕ್ಬಿಟ್ಟಿದ್ರೆ ಒಂದಷ್ಟು ನೇಮಕಾತಿಗಳಾಗೋದಕ್ಕೆ ಗೊಂದಲಗಳು ಪರಿಹಾರ ಆಗುತ್ತೆ. ನೋಡಿ, ಗವರ್ನರ್ ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಏನೇ ಕಾನೂನು ಆಗಬೇಕಾದ್ರೂ ತಪ್ಪು ಸರಿಗಳನ್ನು ಚರ್ಚೆ ಮಾಡಬೇಕು. ಅದು ಪ್ರಜಾಪ್ರಭುತ್ವ. ದಟ್ ಈಸ್ ಡೆಮಾಕ್ರಸಿ. ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅದೇನು ಪ್ರಶ್ನೆ, ಅದೇನು ಉದ್ಭವ ಆಗಲ್ಲ. ಮೀಸಲಾತಿದ್ದು ಕೂಡ ಕಾನೂನಾತ್ಮಕವಾಗಿ ಏನು ಸರಿ ಇದೆ ನೋಡಿ ಮಾಡ್ತಾರೆ ಅಂತ ಅನಿಸುತ್ತೆ. ಸರ್, ಕೇರಳದಲ್ಲಿ ಒಂದು ಹೊಸ ಮಸೂದೆಯನ್ನು ತರಲಾಗಿದೆ. ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕಲಿಸಬೇಕು ಅನ್ನುವಂತಹದ್ದು. ಇದು ಎಲ್ಲ ಒಂದು ಕಡೆ ಗಡಿಭಾಗದ ಜಿಲ್ಲೆಗಳಲ್ಲಿ ಕನ್ನಡ ಕಲಿತಿರುವಂತಹ ಶಾಲೆಗಳ ಮೇಲೆ ಒತ್ತಡ ಹೇರದಂಗಾಗುತ್ತೆ. ಮತ್ತು ಅಲ್ಲಿ ಮಲಯಾಳಮನ್ನು ಮೊದಲ ಭಾಷೆಯಾಗಿ ಮಾಡಿದ್ರೆ ಕನ್ನಡ ಎಲ್ಲ ಒಂದು ಕಡೆ ಸತ್ತು ಹೋಗುತ್ತೆ ಅನ್ನುವಂಥ ಆತಂಕ ಇರುವಂಥದ್ದು. ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರೋ, ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಬ್ರದರ್ಸ್. ಯಾಕಂದರೆ ಕೇರಳ ಅದು ಯಾವುದೋ INDA ಅಲ್ಲ, INDA ಅವರ ಪಾರ್ಟ್ನರ್, ಕ್ಲೋಸ್ ಪಾರ್ಟ್ನರ್ಸು, ಫ್ರೆಂಡ್ಸು, ಕ್ಲೋಸೆಸ್ಟ್ವರೆಗೆ ಮೊದಲೇ ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗೆ ಮಾಡ್ತೀನಿ, ನೀನು ಒದ್ದಂಗೆ ಮಾಡು ಅಂತ ಅಷ್ಟೇ. ಇದು ಏನು ಬೇರೆ ಏನೂ ಇಲ್ಲ. ಯಾಕಂದರೆ INDA ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ದಿಲ್ವಾ, ನಮ್ಮದು JDS ಇರ್ತದೆ, ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ. ಇದು ಏಕಾಏಕಿ ತೀರ್ಮಾನ ಮಾಡೋರೆ ಅಂದರೆ ಇದರಲ್ಲಿ
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ, ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ ಇಬ್ಬರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಹಂಗಿದ್ದಿದ್ರೆ ಆಕ್ಷನ್ ತಗೊಂಡ್ಲಿ ಸಿದ್ದರಾಮಯ್ಯನವರು. ಕಾರವಾಗಿ ಪತ್ರ ಬರೆದಿದ್ದಾರೆ ಪಿಣರಾಯಿ ವಿಜಯನ್. ಅದೇ ಹೇಳ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಅದು. ಕಾರ ಅಂದ್ರೆ ಆಗಲ್ಲ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೇಳಿದ್ರ. ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು, ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ, ಯಾಕೆ ಹೇಳಿಲ್ಲ? ಸ್ಟ್ರಾಂಗ್ ಖಾರ ಅಲ್ಲ, ಉಪ್ಪು ಖಾರ ಎರಡು ಸೇರ್ಸಿ ಹಾಕ್ಬೇಕು, ಅವಾಗೆ ಅವ್ರು ಭಯ ಬಿಡೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು, ಕೇರಳ ಸರ್ಕಾರವನ್ನು ಹೇಳಲ್ಲ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಇದು ಕನ್ನಡಕ್ಕೆ ದ್ರೋಹ ಬಾಗದಂತ ಸರ್ಕಾರ. ಮೊನ್ನೆನೆ ಹೋಗಿದ್ರಲ್ಲಪ್ಪ, ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ, ಅವಾಗ ಕೇಳ್ಬೇಕಾಯ್ತು. ಬರ್ಬೇಕಾದ್ರೆ ಪೂರ್ವ ತಯಾರಿ ಆಗಿರ್ತದೆ, ಅಲ್ಲಿ ಹೇಳ್ಬೇಕಾಯ್ತು. ಏನೂ ಇಲ್ಲ. ಯಾವ್ದಾವುದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ, ಮೋದಿ ಅನ್ಯಾಯ ಅಂತಾರಲ್ಲ. ನಿಮ್ಮ ಪಾರ್ಟ್ನರ್ಗಳು ಮಾಡ್ತಾವ್ರಲ್ಲ ಬ್ರದರ್ಸು, ಅದನ್ನ ಯಾಕೆ ಅನ್ಯಾಯ ಅಂತ ಹೇಳಲ್ಲ? ಇದು ಸಿದ್ದರಾಮಯ್ಯನವರ ದ್ವಿಮುಖ ನೀತಿ. ಇದು ಒಳ್ಳೇದಲ್ಲ, ಕನ್ನಡಕ್ಕೆ ಮಾರಕ. ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂತ ಕೆಲಸವನ್ನ ಮಾಡಿದರೆ, ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದ್ರೆ ಬೆಚ್ಚಿ ಬಿಡ್ಬೇಕು ಕೇರಳದವರು.